ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ ಒಬ್ಬನ ತಿಂದೆ ಒಬ್ಬನು ಬದುಕುವ ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ ಒಬ್ಬನ ತಿಂದೆ ಒಬ್ಬನು ಬದುಕುವ ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟಘಟ ಕುಡಿಯುತ್ತ ತೇಗುವ ರಾಕ್ಷಸರು ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ ಒಬ್ಬನ ತಿಂದೆ ಒಬ್ಬನು ಬದುಕುವ ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ ಉಕ್ಕಿನ ಕೋಟೆಯ ನಡುವಲ್ಲಿ ನಿಂತು ಯಾರನ್ನು ಕೂಗುವೆಯೋ ಸೊಕ್ಕಿದ ಆನೆಗಳೆದುರಲಿ ಓರ್ವನೆ ನುಗ್ಗುತ್ತ ಸಾಯುವೆಯೋ ಉಕ್ಕಿನ ಕೋಟೆಯ ನಡುವಲ್ಲಿ ನಿಂತು ಯಾರನ್ನು ಕೂಗುವೆಯೋ ಸೊಕ್ಕಿದ ಆನೆಗಳೆದುರಲಿ ಓರ್ವನೆ ನುಗ್ಗುತ್ತ ಸಾಯುವೆಯೋ ಎದುರಿಸಿ ಉಳಿಯುವೆಯೇನು ಚದುರಿಸಬಲ್ಲೆಯ ನೀನು ಎದುರಿಸಿ ಉಳಿಯುವೆಯೇನು ಚದುರಿಸಬಲ್ಲೆಯ ನೀನು ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ಈ ರೋಡ್ ಏನೈತಲ್ಲ ಇದ್ರ ಮೇಲೆ ಇನ್ನೂ 40 ಟನ್ ಹಾಕಿದ್ರೆ ಸರ್ ಇದ್ರ ಕೆಪಾಸಿಟಿ 20 ಟನ್ ಐತಲ್ಲ PWD ಇಂಜಿನಿಯರ್ ಯಾರ್ರಿ ಅವ್ರಿ ಏನ್ರಿ ಇದು SS ಹೈವೇ ಸ್ಟೇಟ್ ಹೈವೇ ಕೆಪಾಸಿಟಿ ಇರೋದು 60 ಟನ್ ಸರ್ ಈಗ ಸದ್ಯ ನಾ PWD ಇಂಜಿನಿಯರ್ ಜೊತೆ ಮಾತಾಡೇನಿ ನಾನು ಇಂಜಿನಿಯರಿಂಗ್ ಕಲ್ತೀನಿ ನಾನು ಕ್ಲಾಸ್ ಕಾಂಟ್ರಾಕ್ಟ್ ಸರ್ ಏನ ನಿಮ್ಗೆ ನಮ್ಗೆ ಗೊತ್ತೈತಿ ರೂಲ್ಸ್ ಅದನ್ನ ಹೇಳತ್ತೀನಿ ನಿಮ್ಗೆ SS ಹೈವೇ ಕೆಪಾಸಿಟಿ ಇರೋದು 60 ಟನ್ ಏನ ಈಗ ಸರ್ ಅದ ಏನ್ ಕೆಪಾಸಿಟಿ ಐತೋ ಹೇಳ್ತಾರೆ ಸರ್ ರೋಡ್ ಮಾಡ್ಸಾರ ನೀವ ಜನನಾಯಕರನ್ನ ಈಗ ರೋಡ್ ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ ಎಲ್ಲಾ ಒಡದ ಚಿಪ್ಪಾಡಿಯಾಗಿ ಹೋಗೈತಿ ನೀವು 40 ಹೇಳ್ತೀರಿ ಸರ್ 40 ಟನ್ ಕೆಪಾಸಿಟಿ ಇರ್ಬೋದ 10 ಟನ್ ಕೆಪಾಸಿಟಿ ಇಲ್ದಂಗ್ ರೋಡ್ ಆಗೈತ್ರಿ ಈಗ ಅಲ್ಲಿ ರೋಡ್ ನಡ್ರಿ ಅದಕ್ಕೆ ನಾವ್ ಹೇಳ್ತೀನಿ ನಮ್ಮ ರಿಕ್ವೆಸ್ಟ್ ಇಷ್ಟ ಸರ್ ನಾವು ಕೇಳ್ಕೊಳ್ಳೋದು ಇಷ್ಟ ಈಗೇನ್ ಸಾರ್ವಜನಿಕರಿಗೆ ರೈತರಿಗೆ ಏನ್ ಓಡಾಡೋ ರೋಡ್ ಐತಲ್ಲ ಚಕಡ್ ಬೀಳು ಪರಿಸ್ಥಿತಿ ಆಗೈತಿ ಈಗ ಅಲ್ಲಿ ಅದು ಸರಿ ಅಲ್ರಿ ಈಗ ಸದ್ಯ ಸರಿ ಆಗ್ಬಿಟ್ರಿ ನಾವು ಎಲ್ಲಿ ಮಾರಕ್ ನೀವು ಏನಾರ ಮಾಡಕ್ ಹೋಗ್ರಿ ಸರ್ ನಾವ್ ಅದನ್ನ ಕೇಳತ್ತೇ ಇಲ್ಲ ನೀವು ಎದಕ್ ಒಯ್ಯಾಕತ್ತೀರಿ ಎಲ್ಲಿಂದ ತರತ್ತೀರಿ ನಾವ್ ಅದನ್ನ ಕೇಳಿಲ್ಲ ನಮ್ಮ ರೋಡ್ ಹದಗೆಟ್ಟಪ್ಪ ಈಗ ರೈತರಿಗೆ ತೊಂದ್ರೆ ಆಗತ್ತ ಅನ್ನೋದಷ್ಟ ನಮ್ದು ನಾವು ಕೇಳತ್ತೀವಿ ನಿಮ್ಮನ್ನ ಈಗ ಇದ್ದಿದ್ದಿಲ್ಲ ಈಗ ಯಾರು ಬಂದೇನೆ ಸರ್ ಹಿಂಗಿತ್ತನ್ ರೋಡ್ ನೋಡ್ ನಡ್ರಿ ಸರ್ ಅಲ್ಲಿ ಗಾಡಿ ತೋರಿ
ಈ ರೋಡ್ ಏನೈತಲ್ಲ ಇದ್ರ ಮೇಲೆ ಇನ್ನೂ 40 ಟನ್ ಹಾಕಿದ್ರೆ ಏನಾಗುದು ಸರ್? ಇದ್ರ ಕೆಪಾಸಿಟಿ 20 ಟನ್ ಐತೆ. PWD ಇಂಜಿನಿಯರ್ ಯಾರ್ರಿ ಅವ್ರಿ? ಇದು SS ಹೈವೇ ಸ್ಟೇಟ್ ಹೈವೇ ಕೆಪಾಸಿಟಿ ಇರೋದು 60 ಟನ್ ಸರ್. ಈಗ ಸದ್ಯ ನಾ PWD ಇಂಜಿನಿಯರ್ ಜೊತೆ ಮಾತಾಡೇನಿ. ನಾನು ಇಂಜಿನಿಯರಿಂಗ್ ಕಲ್ತೀನಿ, ನಾನು ಕ್ಲಾಸ್ ಕಾಂಟ್ರಾಕ್ಟ್ ಸರ್. ಏನ ನಿಮ್ಗೆ ನಮ್ಗೆ ಗೊತ್ತೈದ್ರಲ್ಲ ಸರ್, ಅದನ್ನ ಹೇಳತ್ತೀನಿ ನಿಮ್ಗೆ. SS ಹೈವೇ ಕೆಪಾಸಿಟಿ ಇರೋದು 60 ಟನ್. ಈಗ ಸರ್ ಅದೇನ್ ಕೆಪಾಸಿಟಿ ಐತೋ ಹೇಳ್ತಾರೆ ಸರ್. ರೋಡ್ ಮಾಡ್ಸಾರ ಅಲ್ಲ, ರೋಡ್ ಮಾಡ್ಸಾರ ನೀವ ಜನನಾಯಕರನ್ನ. ಈಗ ರೋಡ್ ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ, ಎಲ್ಲಾ ಒಡದ ಚಿಪ್ಪಾಡಿಯಾಗಿ ಹೋಗೈತಿ. ನೀವು 40 ಹೇಳ್ತೀರಿ ಸರ್, 40 ಟನ್ ಕೆಪಾಸಿಟಿ ಇರ್ಬೋದ, 10 ಟನ್ ಕೆಪಾಸಿಟಿ ಇಲ್ದಂಗ ರೋಡ್ ಆಗೈತ್ರಿ. ಈಗ ಅಲ್ಲಿ ರೋಡ್ ನಡ್ರಿ ಅದಕ್ಕೆ ನಾವ್ ಹೇಳ್ತೀನಿ, ನಮ್ಮ ರಿಕ್ವೆಸ್ಟ್ ಇಷ್ಟ ಸರ್, ನಾವು ಕೇಳ್ಕೊಳ್ಳೋದು ಇಷ್ಟ. ಈಗೇನ್ ಸಾರ್ವಜನಿಕರಿಗೆ ರೈತರಿಗೆ ಏನ್ ಓಡಾಡೋ ರೋಡ್ ಐತಲ್ಲ, ಚಕಡಿ ಬೀಳು ಪರಿಸ್ಥಿತಿ ಆಗೈತಿ. ಈಗ ಅಲ್ಲಿ ಅದು ಸರಿ ಅಲ್ರಿ. ಈಗ ಸದ್ಯ ಸರಿ ಆಗ್ಬಿಟ್ರಿ. ನಾವು ಎಲ್ಲಿ ಮಾರಕ್ ಹೋಗ್ಯಾರ, ನೀವು ಏನಾರ ಮಾಡಕ್ ಹೋಗ್ರಿ ಸರ್, ನಾವ್ ಅದನ್ನ ಕೇಳತ್ತೇ ಇಲ್ಲ. ನೀವು ಎದಕ್ ಹೋಯಾಕತ್ತೀರಿ, ಎಲ್ಲಿಂದ ತರತ್ತೀರಿ, ನಾವ್ ಅದನ್ನ ಕೇಳಿಲ್ಲ. ನಮ್ಮ ರೋಡ್ ಹದಗೆಟ್ಟಪ್ಪ, ಈಗ ರೈತರಿಗೆ ತೊಂದ್ರೆ ಆಗತ್ತ ಅನ್ನೋದಷ್ಟ ನಮ್ದು ನಾವು ಕೇಳತ್ತಿದ್ವಿ. ಈಗ ಇದ್ದಿದ್ದಿಲ್ಲ, ಈಗ ಯಾರು ಬಂದೇನೆ ಸರ್. ಹಿಂಗಿತ್ತ ರೋಡ್ ನೋಡ್ ನಡ್ರಿ ಸರ್, ಅಲ್ಲಿ ಇವತ್ತಿನ ದಿನ ತಡ್ಕೋಡ್ ಖಾನಾಪುರದಿಂದ ಏನು ಈ ಸಂಗೊಳ್ಳಿ ಕಡೆಗೆ ರಸ್ತೆ ಹೋಗ್ತಾ ಐತಿ. ಈ ರಸ್ತೆಯಲ್ಲಿ ಇವತ್ತು ಟಿಪ್ಪರ್ಗಳ ಹಾವಳಿ ತುಂಬಾ ಜಾಸ್ತಿ ಆಗಿರೋ ಕಾರಣ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗೈತಿ. ಏನಂತಂದ್ರ ಈಗ ರೈತರಿಗೆ ಸಾಕಷ್ಟು ಅನುಕೂಲ ಇತ್ತು ರಸ್ತೆ. ಈಗ ಒಂದ್ 4-5 ದಿವಸದಿಂದ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿ ಚಕ್ಕಡಿಗಳು ಕೂಡ ಅಡ್ಡಾಡಕ ತುಂಬಾ ಕಷ್ಟದ ಪರಿಸ್ಥಿತಿ ಶುರು ಆಗೈತಿ. ಮತ್ತ ಇದೇ ರಸ್ತೆಯಿಂದ ಸಾಕಷ್ಟು ಜನ ತಮ್ಮ ಉದ್ಯೋಗಕ್ಕಾಗಿ ಕಾರ್ಮಿಕರು, ಸಾಕಷ್ಟು ಜನ ಇಲ್ಲಿ ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡುವಂತವ್ರು ಓಡಾಡ್ತಾರ, ಹೆಣ್ಮಕ್ಳು ಓಡಾಡ್ತಾರ. ದಿವ್ಸಕ್ಕೆ ಏನಿಲ್ಲ ಅಂದ್ರೂ ಹೆಚ್ಚು ಕಡಿಮೆ 2-3 ಸಾವಿರ ಜನ ಅಡ್ಡಾಡುವಂತ ಒಂದು ಸ್ಥಳ ಐತಿ. ಇಲ್ಲೇ ನಾವು ಈ ಒಂದು ಮೂಲಕ ತಿಳ್ಸಾಕ ಏನ್ ಇಷ್ಟಪಡ್ತೇವೆ ಅಂತಂದ್ರ, ಈ ಏನು ಟಿಪ್ಪರ್ಗಳ ಹಾವಳಿಯಿಂದ ಏನ್ ರಸ್ತೆ ಹದಗೆಟ್ಟೈತಿ, ತಾವು ದಯವಿಟ್ಟು ಓವರ್ಲೋಡ್ ಆಗಿ ಈ ರಸ್ತೆ ಮೂಲಕ ಅಡ್ಡಾಡೋದನ್ನ ಬಿಟ್ಟು, ಈ ರಸ್ತೆಗೆ ಬರೀ 20 ಟನ್ ಮಾತ್ರ ಕೆಪಾಸಿಟಿ ಇದೆ. ಅದಕ್ಕಿಂತ ಜಾಸ್ತಿ ವೇಟ್ ಹಾಕಿದ್ರೆ ಈ ತರ ಪರಿಸ್ಥಿತಿ ಆಗೈತಿ. ಈಗ ಅದರಿಂದ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಉದ್ಭವ ಆಗೈತಿ. ಅದಕ್ಕೋಸ್ಕರ ಈ ಒಂದು ಏನು ತಾವು ಮಾಡಾಕತ್ತೀರಿ, ಯಾರೇ ಆಗ್ಲಿ ಅವ್ರು, ಅದ್ರ ಹಿಂದೆ ಯಾರ್ಯಾರು ಅದಿರಿ ಅದ ನಮಗೂ ಗೊತ್ತಿಲ್ಲದ ವಿಷಯ. ಆದ್ರೆ ನಾವು ಏನು ರೈತರ ಪರವಾಗಿ ಮಾತಾಡ್ತಾ ಇದೀವಿ ಅಂದ್ರ, ಅಡ್ಡಾಡಕ್ ಇದೊಂದು ಇರುವಂತ ರಸ್ತೆನೂ ಕೂಡ ನೀವು ಹದಗೆಡಿಸಿ ನಮಗ ಬಹಳ ತೊಂದರೆ ಸಿಕ್ಕಾಕ್ಸಕ್ ಹೋಗ್ಬೇಡ್ರಿ. ಇಲ್ಲಿ ಫ್ಯಾಕ್ಟ್ರಿಗೆ ಹೋಗುವಂತ ಜನರನ್ನು ನೋಡ್ಬೋದು ನೀವು. ಪಾಪ ಈಗ ಸಾಕಷ್ಟು ರಾತ್ರಿ ಹಗಲಿ ಅನ್ನೋಂಗಿಲ್ಲ, ಅವ್ರು ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿರ್ತಾವ. ಇಲ್ಲಿ ಸರಿಯಾಗಿ ಓಡಾಡಕ್ ಒಂದ್ ರಸ್ತೆ ಇಲ್ದ ಈಗ ತಾನೇ ಇದೊಂದ್ ಸ್ವಲ್ಪ ರಸ್ತೆ ಸುಧಾರಣೆ ಆಗಿರುವಂತ ಪರಿಸ್ಥಿತಿ ಇತ್ತು. ಈಗ ಮತ್ತಟು ಹದಗೆಟ್ಟ ಹೈದರಾಬಾದ್ ಆಗೈತಿ. ಅದಕ್ಕಾಗಿ ತಮ್ಗೆಲ್ಲರಿಗೂ ತಮ್ಮ ಈ ಮೀಡಿಯಾ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ, ಇಲ್ಲಿ ಯಾರೇ ಈ ತರ ಏನ್ ಕೃತ್ಯ ಮಾಡಾಕತ್ತೀರಿ, ಈ ತರ ದಯವಿಟ್ಟು ಮಾಡಬೇಡಿ. ಒಂದ್ ವೇಳೆ ಇದೇ ತರ ನೀವು ಮುಂದುವರಿಸಿದ್ದ ನಿಜ ಆದ್ರೆ ನಾವು ಹೋರಾಟಕ್ಕೆ ಇಳಿದ ರಸ್ತೆ ತಡೆ ಹೋರಾಟ ಕೂಡ ಮಾಡಕ್ ನಾವು ಹಿಂದಕ್ಕೆ ಸರಿಯುದಿಲ್ಲ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಕೇಳ್ಕೊಳ್ತೇನೆ. ಈಗ ನಮ್ಮ ಹೊಲಕ್ ಹೋಗಾಕ ಬಾಳ ತೊಂದ್ರಿ, ರೋಡ್ ಅಂತೂ ಆಗಿತ್ರಿ. ಈಗ ಟಿಪ್ಪರ್ಗಳು ಬಂದ್ ಕಾಸ್ ಬಾಳ ಹೆವಿ ಲೋಡ್ ಹಾಕಿದ್ರಿಂದ ನಮ್ ಚಕಡಿ ಎತ್ತು ದಾಟ್ಲಂಗ ಆಗೈತ್ರಿ ಪರಿಸ್ಥಿತಿ. ಮತ್ತೆ ಹಲವಾರು ಮಳಿ ಆತಂದ್ರ ಪೂರ್ತಿ ಅಗ್ನಿಯಾಗ ನೀರ್ ನಿಂತ್ಕೊಂಡು ಬೈಕ್ ಬಾಳ ಬೀಳಾಕತ್ತಾರ್ರಿ. ಇಲ್ಲಿ ಫ್ಯಾಕ್ಟ್ರಿ ಎಲ್ಲಾ ಹುಡುಗರು ಹೋಗ್ತಾವು. ಮತ್ತೆ ನಮ್ ಹೊಲಕ್ ಬರಾಕ್ ಬಾಳ ಅನುಕೂಲ ಆಗಿತ್ತು. ರೋಡ್ ಕೆಟ್ಟಿಂದ ಬಾಳ ತೊಂದ್ರೆ ಆಗತ್ತ ನಮ್ರಿ. ಮತ್ತೆ ಇಲ್ಲಿ ದಿವಸ ಡೈಲಿ ಹೊಲಕ್ ಬರ್ಬೇಕು. ಈ ತರ ಗಸನಿ ಬಿದ್ರ ಗಾಡಿ ಪಡಿ ಏನ್ ಹೆಂಗ್ ಹೊಡಿಬೇಕು ಗಾಡಿ ಇಲ್ಲಿ. ಚಕಡಿ ಅಂತ ಬಾಳ ನಿಗ್ರಹ ಆಗತ್ರಿ ಚಕಡಿ ಬರೋದು. ಈ ರಸ್ತೆದಲ್ಲಿ ನಾವು ನಮ್ ಜಮೀನಿದೆ ಮುಂದ ನಮ್ಗ ಅಡ್ಡಾಡ್ಲಾಕ ಬಾಳ ತೊಂದ್ರೆ ಆಗೈತಿ. ಈ ಡಿಂಪರ್ ಹೋದಾರ ಟೈರು ಕೇವಲ್ರು. ಇದ್ರಿಂದ ರೋಡ್ ಎಲ್ಲಿ ಬೇಕಲ್ಲಿ ಕೆಟ್ಟತಿ ಮಾಡಂದ್ರ ಯಾರು ಅದನ್ನ ಕ್ರಮ ತಗೋಲ್ರು.
ಅದಕ್ಕಾಗಿ ಇವತ್ತು ನಾವು ಮಾಧ್ಯಮದವ್ರು ಕರೆಸಿದ್ದೇವೆ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ ಅಧಿಕಾರದ ದಾಹ, ಒಬ್ಬನ ತಿಂದೆ ಒಬ್ಬನು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ ಅಧಿಕಾರದ ದಾಹ, ಒಬ್ಬನ ತಿಂದೆ ಒಬ್ಬನು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ. ಚಕ್ರವ್ಯೂಹ ಇದು ಚಕ್ರವ್ಯೂಹ. ದ್ರೋಹಗಳೆಂಬ ಆಯುಧ ಹಿಡಿದವರು, ಮಾನವ ರಕ್ತವ ಘಟಘಟ ಕುಡಿಯುತ್ತ ತೇಗುವ ರಾಕ್ಷಸರು. ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು, ಮಾನವ ರಕ್ತವ ಘಟಘಟ ಕುಡಿಯುತ್ತ ತೇಗುವ ರಾಕ್ಷಸರು. ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು, ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು. ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ, ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ ಅಧಿಕಾರದ ದಾಹ, ಒಬ್ಬನ ತಿಂದೆ ಒಬ್ಬನು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ. ಚಕ್ರವ್ಯೂಹ ಇದು ಚಕ್ರವ್ಯೂಹ.